ಕಾನೂನು ಸಚಿವರು ಹಿರಿಯರಾದಂಥ ಎಚ್ ಕೆ ಪಾಟೀಲ್ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಸದಸ್ಯರಾದಂಥ ನಜೀರ್ ಅವರೇ, ಮತ್ತೋರ್ವ ರಾಜಕೀಯ ಕಾರ್ಯದರ್ಶಿಯಾದಂಥ ಗೋವಿಂದರಾಜ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಮಾಜಿ ಸಂಸದರು, ಈಗ ತಾನೇ ಸಂವಿಧಾನದ ವಿಚಾರವಾಗಿ ಬಹಳ ಉತ್ತಮವಾಗಿ ಮಾತಾಡಿದಂಥ ಬಿ ಎಸ್ ಉಗ್ರಪ್ಪನವರೇ, ಸೂರ್ಯ ಮುಕುಂದರಾಜ್ ಅವರೇ, ದಿವಾಕರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ವಕೀಲರೇ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮದ ಮಿತ್ರರೇ, ಸಂವಿಧಾನ ದಿನಾಚರಣೆ ಕೇವಲ ಸಂವಿಧಾನದ ವಿಚಾರದಲ್ಲಿ ಮಾತುಗಳು ಮತ್ತು ಭಾಷಣಕ್ಕೆ ಸೀಮಿತವಾಗಿದೆ. ನಾನು 28 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಬಹುಶಃ 1000ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಸಂವಿಧಾನದ ವಿಚಾರವಾಗಿ ಮಾಡಿದೆ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳುವಂಥದ್ದು ಒಂದು ಭಾಳ ಮುಖ್ಯವಾದಂಥ ಅಂಶಗಳಿದೆ. ಸಂವಿಧಾನವನ್ನು ಬರೀ ಭಾಷೆ ಅಂತ ಅಂದರೆ ಗ್ರಾಮ್ಯಾಟಿಕಲ್ ಆಗಿ ಓದಿದ್ರೆ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ಜೀವಂತವಾದಂಥ ದಾಖಲೆ. ಸರ್ವೋಚ್ಚ ನ್ಯಾಯಾಲಯ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಡಿಕ್ಸಿಟ್ ಅಂತ ಹೇಳುವಂಥ ಒಂದು ಪ್ರಕರಣದಲ್ಲಿ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಅಂದರೆ ಜೀವಂತವಾಗಿರುವಂಥ ದಾಖಲೆ. ಅದಕ್ಕೆ ಒಂದು ಹೃದಯ ಇದೆ, ಬಿಡಿಯುವಂಥ ಹೃದಯ ಇದೆ, ಅದರಲ್ಲಿ ರಕ್ತ ಹರಿತದೆ. ಇಟ್ ಹ್ಯಾಸ್ ಲಿಮ್ಸ್, ಕಾಲು ಕೈಗಳಿದೆ. ಅದು ಯಾವ ಸಂದರ್ಭ ಈ ದೇಶದಲ್ಲಿ ಇದೆ ಅದಕ್ಕೆ ಅನುಗುಣವಾಗಿ ತನ್ನನ್ನೇ ತಾನು ತಿದ್ದುಕೊಂಡು ಬದಲಾಗಿ ನಮಗೆ ಆಡಳಿತದ ದಾರಿಯನ್ನು ತೋರಿಸ್ತದೆ ಅಂತ ಹೇಳುವಂಥ ದಾಖಲೆ. ಇದನ್ನು ನಾವು ಆರ್ಟಿಕಲ್ 1, 2, 32 ನಾನು ಸಂವಿಧಾನದ ಪರೀಕ್ಷೆ ಬರೆಯುವಾಗ ನನಗೆ ಹೇಳಿದ್ರು, ಆರ್ಟಿಕಲ್ 1ರಿಂದ 32 ಓದ್ಬಿಡಪ್ಪ ನೀನು ಪಾಸ್ ಆಗ್ತೀನಿ. ಆ ರೀತಿಯಾಗಿ ಓದಿದೆ ಅಂದರೆ ಸಂವಿಧಾನದ ಅರ್ಥ ಮಾಡಲಿಕ್ಕೆ ಸಾಧ್ಯನೇ. ಸಂವಿಧಾನದ ಪೀಠಿಕೆ ಮೊದಲನೇದು. ಇವತ್ತು ಪೀಠಿಕೆಯಲ್ಲಿ ಸಾಮಾಜಿಕ ಮತ್ತು ಜಾತ್ಯತೀತ ಈ ಎರಡನ್ನು ನಾವು 42ನೇ ತಿದ್ದುಪಡಿಯಲ್ಲಿ ಏನು ಅಂಗೀಕಾರ ಮಾಡಿದ್ವಿ ಅದನ್ನು ಪ್ರಶ್ನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಅವರ ವಾದ ಏನಂತ ಹೇಳಿದ್ರೆ, ಜಾತ್ಯತೀತ ಅಂತ ಹೇಳುವಂಥ ಶಬ್ದ ಯಾವತ್ತೂ ಕೂಡ ಇಲ್ಲ, ಅದನ್ನು ಸೇರಿಸ್ಬಿಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರು ಸರ್ಕಾರ ಇದ್ದಾಗ. ಮತ್ತು ಸಾಮಾಜಿಕ ಅಂದರೆ ಸಾಮಾಜಿಕ ನ್ಯಾಯದ ವಿರುದ್ಧವಾದಂಥ ವಾದಗಳು. ಸುಪ್ರೀಂ ಕೋರ್ಟ್ ನಿನ್ನೆ ಕೊಟ್ಟಂಥ ತೀರ್ಪಿನಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಳ್ಳಾಕ. ಅದನ್ನು ತಳ್ಳಾಕದಂಥ ಸಂದರ್ಭ ನಾವು ಏನನ್ನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಸಂವಿಧಾನದಲ್ಲಿ ಜಾತ್ಯತೀತ ಶಬ್ದ, ಸಾಮಾಜಿಕ ಶಬ್ದ ಇರಲಿಲ್ಲ ಅಂತ ಹೇಳಿದರೆ ಪೀಠಿಕೆನಲ್ಲಿ ನಮ್ಮ ಸಂವಿಧಾನ ಜಾತ್ಯತೀತ ಅಲ್ವಾ? ಆ ಶಬ್ದಗಳು ಜಾತ್ಯತೀತ ತತ್ವಗಳನ್ನು, ಜಾತ್ಯತೀತ ಸಿದ್ಧಾಂತಗಳನ್ನು ಸಾಂವಿಧಾನಿಕವಾದಂಥ ತತ್ವ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್, ಸಾಂವಿಧಾನಿಕ ಮೌಲ್ಯಗಳು, ಸಾಂವಿಧಾನಿಕ ಸಿದ್ಧಾಂತಗಳು. ಇನ್ನು ಪೂರ್ಣ ಮಟ್ಟದಲ್ಲಿ ಸಂವಿಧಾನವನ್ನು ಪೀಠಿಕೆ, ಸಂವಿಧಾನ ಮತ್ತು ಸಂವಿಧಾನವನ್ನು ಚರ್ಚೆ ಮಾಡಿದಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನ ಹೋದರೆ ಗೊತ್ತಾಗುತ್ತೆ. ಇವತ್ತು ರಾಷ್ಟ್ರವಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಷ್ಟ್ರವಾದದ ಬಗ್ಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ನೋಡಿದ್ರೆ ವಾಟ್ ಈಸ್ ನ್ಯಾಷನಲಿಸ್ಟಿಕ್ ಫ್ಲೇವರ್, ನ್ಯಾಷನಲಿಸಮ್ ಏನು ಅಂತ ಹೇಳಿ ಅಂಬೇಡ್ಕರ್ ಅವರ ಚರ್ಚೆಗಳನ್ನು ನಾವು ನೋಡಿದ್ರೆ ಗೊತ್ತಾಗಿದೆ. ಈ ರಾಷ್ಟ್ರವಾದ, ಜಾತ್ಯತೀತ ತತ್ವ, ಸಾಮಾಜಿಕ ನ್ಯಾಯ ಇದು ಶಬ್ದಗಳು ಮಾತ್ರ ಅಲ್ಲ, ನಮ್ಮ ಸಂವಿಧಾನದ ತತ್ವಗಳು ಮತ್ತು ಸಂವಿಧಾನದ ಸಿದ್ಧಾಂತ ಅಂಥೇಳಿ ನಾವು ಅಧ್ಯಯನ ಮಾಡಿದಾಗ ಈ ರೀತಿಯಾದಂಥ ಸಂವಿಧಾನದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ. ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಭಾಳ ಟೀಕೆ ಮಾಡ್ತಾ ಇದೆ. ವಿರೋಧ ಪಕ್ಷದವರು ಸಂವಿಧಾನದ ಓದಲಿಲ್ಲ, ಸಂವಿಧಾನವನ್ನು ಅರ್ಥನೇ ಮಾಡಿಕೊಂಡಿಲ್ಲ, ಸಂವಿಧಾನವನ್ನು ವಿರೋಧಿಸೋದು. ಯಾಕೆಂದರೆ ಸಂವಿಧಾನವನ್ನು ಓದಿದರೆ ನಿರ್ದೇಶನಗಳೇನಿದೆ, ಭಾಗ 4ರ ನಿರ್ದೇಶನಗಳೇನಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಈ ದೇಶದ ಸಂಪತ್ತು ಎಲ್ಲೂ ಕೂಡ ಕ್ರೋಢೀಕರಣ ಆಗ್ತದೆ. ದೇಶದ ಸಂಪತ್ತನ್ನು ಎಲ್ಲರಿಗೂ ಕೂಡ ಹಂಚುವಂಥ ರೀತಿಯಲ್ಲಿ ರಾಜ್ಯ ಅಂದರೆ ರಾಜ್ಯಾಂಗ, ಸ್ಟೇಟ್, ನಮ್ಮ ರಾಜ್ಯ ಅಂತಲ್ಲ, ರಾಜ್ಯಾಂಗ ಅಂದರೆ ಎಲ್ಲ ರೀತಿಯಾದಂಥ ಆಡಳಿತ ನಡೆಸ್ತಾ ಇರುವಂಥ ಈ ದೇಶದ ಸಂಪತ್ತನ್ನು ಹಂಚಬೇಕು ಅಂತ ಹೇಳೋದು. ನಮ್ಮ 5 ಗ್ಯಾರಂಟಿಗಳು ಮಾಡ್ತಾ ಇರೋದೇನು ಅಂತ ಹೇಳುವಂಥ ನಮ್ಮ ಪ್ರಶ್ನೆ. ಇವತ್ತು ನಾವು 5 ಗ್ಯಾರಂಟಿಗಳ ಮೂಲಕ
ಸಂವಿಧಾನದ 4ನೇ ಭಾಗದಲ್ಲಿರುವಂಥ ನಿರ್ದೇಶನವನ್ನು, ಸಂವಿಧಾನದ ಆಶಯಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಿದ್ದೀವಿ. ಇದು ನಿಜಾಂಶ. ಇವತ್ತು ಸಂವಿಧಾನವನ್ನು ವಿರೋಧಿಸ್ತವರು ನಮ್ಮ ವಿರೋಧಿ. ನಾವು ಯಾರು ನಮ್ಮ ವಿರೋಧಿಗಳಂತ ಗುರುತಿಸ್ಬೇಕಂದ್ರೆ, ಯಾರು ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಅವರು ನಮ್ಮ ವಿರೋಧಿಗಳು. ಸಂವಿಧಾನನ ತಿದ್ದುಪಡಿ ಮಾಡಬೇಕು, ಸಂವಿಧಾನದಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಜಸ್ಟಿಸ್ ವೆಂಕಟಾಚಲಯ್ಯ ಅವರನ್ನ ನೇಮಕ ಮಾಡಿ ಕಮಿಷನ್ ಮಾಡಿದರು. ವೆಂಕಟಾಚಲಯ್ಯ ಅವರು ಎಲ್ಲ ರೀತಿಯಾದಂಥ ಅಧ್ಯಯನವನ್ನು ಮಾಡಿ ಈ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಏನೂ ಇಲ್ಲ, ಬದಲಾವಣೆ ಮಾಡಲಿಕ್ಕೆ ಏನೂ ಇಲ್ಲ ಅಂತೇಳಿ ವರದಿ ಅನ್ಸುತ್ತೆ. ಇದು ಫ್ಯಾಕ್ಟ್, ಇದು ಸತ್ಯಾಂಶ. ಇದನ್ನು ವಿರೋಧಿಸೋರು ನಮ್ಮ ವಿರೋಧಿಗಳು ಅಂತೇಳಿ ನಾವು ಗುರುತಿಸ್ತಾರೆ. ನಮ್ಮ ಎಲ್ಲ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಯಾವುದೇ ಆತಂಕ ಇಲ್ಲದೆ ನಾವು ನಡ್ಸ್ಕೊಂಡು ಹೋಗ್ತೀವಿ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ, ಹಲವಾರು ಆತಂಕಗಳು, ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಇರುತ್ತೆ. ಮೀಸಲಾತಿ ಯಾಕಪ್ಪ, ನನಗೆ ಅವಕಾಶ ಇಲ್ಲ, ಆತನಿಗೆ ಯಾಕೆ ಅವಕಾಶ? ಎಲ್ಲವಕ್ಕೂ ಕೂಡ ಉತ್ತರ ಒಂದೇ. ನಮ್ಮ ಸಂವಿಧಾನದ ಅಧ್ಯಯನವನ್ನು ಮಾಡಿದ್ರೆ ಸಂಪೂರ್ಣವಾದಂಥ ಉತ್ತರ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ಜೀವನದಲ್ಲಿ ಯಾವುದೇ ರೀತಿಯಾದಂಥ ಆತಂಕ, ಸಂಶಯಗಳು, ಪ್ರಶ್ನೆಗಳು ಯಾವುದು ಕೂಡ ಇಲ್ಲದೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಅಂಥ ಒಂದು ಪ್ರಬಲವಾದಂಥ ದಾಖಲೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ. ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 2 ವರ್ಷ 18 ತಿಂಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಯಿತು. 395 ಆರ್ಟಿಕಲ್ಸ್ ಅಂದಿನ ಕಾಲದಲ್ಲಿ, ಈಗ 100ಕ್ಕಿಂತ ಹೆಚ್ಚು ತಿದ್ದುಪಡಿಗಳನ್ನು ಸಂವಿಧಾನದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚರ್ಚೆಗಳು ಒಂದೊಂದೇ ನಾವು ಓದ್ತಾ ಇದ್ದೀವಿ. ನಿಜವಾಗ್ಲೂ ಇದರಲ್ಲಿ ಹೋಗಿರುವಂಥ ಎಷ್ಟೆಷ್ಟು ವಿಚಾರಗಳಿದೆ. ಸಂವಿಧಾನಕ್ಕಿಂತ ಮೊದಲಿದ್ದಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ನಾವು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ನಮ್ಮ ಸಂವಿಧಾನವನ್ನು ನಾವು 1949 26ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಚಾಲನೆ ಕೊಟ್ಟಿರೋದು 26 ಜನವರಿ 1950. ಅದಕ್ಕೆ ಇವತ್ತು ಕಾನ್ಸ್ಟಿಟ್ಯೂಷನಲ್ ಡೇ, ಜನವರಿ 26 ಇಸ್ ರಿಪಬ್ಲಿಕ್ ಡೇ. ಅವತ್ತಿಂದ ಜಾರಿಗೆ ಬಂತು. ಇದನ್ನು ನಾವು ಓದಿದಾಗ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಸಣ್ಣ ಸಣ್ಣ ಅಂಶಗಳು ಕೂಡ 1935 ಆ್ಯಕ್ಟ್ನಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಅದರ ಅಡಿಯಲ್ಲಿ ನಡೀತಾ ಇದ್ದಂಥ ಆಡಳಿತದಲ್ಲಿ ಭಾಳ ದೊಡ್ಡ ವ್ಯತ್ಯಾಸ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು, ನೋ ಫಂಡಮೆಂಟಲ್ ರೈಟ್ಸ್. ಈ ಕಾನೂನು ಬ್ರಿಟಿಷ್ ಪಾರ್ಲಿಮೆಂಟ್, ಸಂಸತ್ತು, ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಯಾವುದಾರೇ ಒಂದು ದಾಖಲೆ, ಯಾವುದಾರ ಒಂದು ಕಾನೂನು ಬೇರೆ ದೇಶದಲ್ಲಾಗಿರುವಂಥ ಕಾನೂನನ್ನು ರಿಪೀಲ್ ಮಾಡಿರುವಂಥದ್ದಿದ್ರೆ ಅದು ನಮ್ಮ ಸಂವಿಧಾನ. ಬೈ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿ ದ ಪೀಪಲ್ ರಿಪೀಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಈ ರೀತಿಯಾದಂಥ ಒಂದು ಸಾರ್ವಭೌಮತ್ವವನ್ನು ನಾವು ಸಾವರಿನಿಟಿಯನ್ನು ಇಡೀ ಪ್ರಪಂಚಕ್ಕೆ ಸಾರಿ ಈ ಒಂದು ದಾಖಲೆಯನ್ನು ನಾನು ಮಾಡಿದ್ದೆ. ಭಾಳ ಹೆಚ್ಚು ನಾನು ಮಾತಾಡೋದಿಲ್ಲ, ಯಾಕಂದರೆ ನನಗೆ ಸಂವಿಧಾನ ಅಂತ ಹೇಳಿದ್ರೆ ಮಾತಾಡ್ಕೊಂಡೇ ಇರ್ಬೋದು. ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಮಾತಾಡೋದು. ಆದರೆ ಒಂದು ಅಂಶವನ್ನು ತಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಈ ಸಂವಿಧಾನದ ಅಡಿಯಲ್ಲಿ ಇರುವಂಥ ಪ್ರತಿಯೊಂದು ಅಂಶವೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ, ಸೋಷಿಯಲ್ ಜಸ್ಟಿಸ್. ಯಾರ್ಯಾರು ಅವಕಾಶಗಳಿಂದ ವಂಚಿತರಿದ್ದಾರೋ, ಮಹಿಳೆಯರಿರ್ಬೋದು, ಪರಿಶಿಷ್ಟ ಜಾತಿಯವರಿರ್ಬೋದು, ಪರಿಶಿಷ್ಟ ವರ್ಗದವರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಬಡವರು, ಜಾತ್ಯತೀತವಾಗಿ ಧರ್ಮ ನಿರಪೇಕ್ಷವಾಗಿ ಬಡವರು ಗುರುತಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರೋದೇ ಈ ಸಂವಿಧಾನದ ಗುರಿ. ಅದೇ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗುರಿ, ಮತ್ತು ಸಿದ್ದರಾಮಯ್ಯವರ ಸರ್ಕಾರದ ಗುರಿ ಅಂತ ಇವತ್ತು ಹೇಳ್ತಾ, ಸಂವಿಧಾನ ದಿನಾಚರಣೆಯಲ್ಲಿ ಆಗ್ತಿರುವಂಥ ಈ ಒಂದು ಕಾಂಪಿಟೇಷನ್ ಏನಿದೆ, ಡಿಬೇಟ್ ಏನಿದೆ, ಒಂದು ದೇಶ ಒಂದು ಚುನಾವಣೆ, ಇದು ಸಾಧ್ಯವಾ, ಮಾರಕ, ಅಥವಾ ಇದನ್ನೆಲ್ಲ ಕೂಡ 160ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಬಂದು ಭಾಗವಹಿಸಿದ್ದಾರೆ ಸರ್. ಎಲ್ಲ ಕಾನೂನು ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ. ಆ ಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಡಿಬೇಟ್ ನಡೀತಾ ಇತ್ತು, ಇಲ್ಲಿ ಕನ್ನಡದಲ್ಲಿ ಡಿಬೇಟ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನದ ಮೇಲೆ ಅವ್ರನ್ನ ಯಾರು ವಿಜೇತರವ್ರನ್ನ ಗುರುತಿಸಿ ಅವ್ರಿಗೆ ಇನಾಮ್ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಪಕ್ಷದಿಂದ ನಡೀತಾ ಇದೆ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಕೈ ಹಾಕಿದ್ದೇವೆ. ಇದು ಇಲ್ಲಿಗೆ ನಿಲ್ಬಾರ್ದು. ಸಂವಿಧಾನದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿ ಅವರೇ ಇದರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂಥ ವಾತಾವರಣ, ವೇದಿಕೆಯನ್ನು ನಿರ್ಮಾಣ ಮಾಡೋದು ನಮ್ಮ ಪಕ್ಷದ ಜವಾಬ್ದಾರಿ. ಆ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ, ಮುಂದಕ್ಕೂ ಕೂಡ ಇದನ್ನು ನಡೆಸ್ತೇವೆ, ನಡ್ಕೊಂಡು ಹೋಗಲಿ. ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಶುಭವನ್ನು ಕೊಡ್ತೇನೆ. ಗೆಲುವು ಸೋಲು ಸಹಜ, ಅದನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವ ಕೂಡ ನೀವು ಸಂವಿಧಾನವನ್ನು ಅಧ್ಯಯನ ಮಾಡಿದ್ರೆ ಆ ಮನೋಭಾವ ಕೂಡ ತಾವು ಬೆಳೆಸ್ಕೊಂಡು
ಉಳಿಸ್ಕೊಳ್ಳೋ ಶಕ್ತಿ ನಿಮಗೆ ಸಿಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ.